ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟ ಅತಿ ಮಹತ್ವದ್ದು. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಅಸಂಖ್ಯ ಭಾರತೀಯರು ಸುದೀರ್ಘ ಕಾಲ ಹೋರಾಟ ನಡೆಸಿದ ವೀರಗಾಥೆಯದು. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಆ ಮಹಾನ್ ಹೋರಾಟದಲ್ಲಿ ಕನ್ನಡಿಗರ ಕೊಡುಗೆ ಕೂಡ ಅದ್ವಿತೀಯವಾದದ್ದು. ಅಂತಹ ನೂರಾರು ಹೋರಾಟಗಳಲ್ಲಿ ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಇಂತಹ ಐತಿಹಾಸಿಕ ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹದ ಇತಿಹಾಸದತ್ತ ಒಂದು ಸಣ್ಣ ನೋಟ ಇಲ್ಲಿದೆ. ಅದು 1938ರ ಕಾಲಘಟ್ಟ. ದೇಶದಾದ್ಯಂತ ಸ್ವಾತಂತ್ರ್ಯ ಚಳುವಳಿ ಉತ್ತುಂಗಕ್ಕೇರಿದ ಕಾಲ ಅದು. ಕರ್ನಾಟಕದಲ್ಲಿನೂ ಸ್ವಾತಂತ್ರ್ಯದ ಕಿಚ್ಚು ಹಬ್ಬತೊಡಗಿತ್ತು. ಮದ್ದೂರಿನ ಶಿವಪುರದಲ್ಲಿ ನಡೆದ ಶಿವಪುರ ಧ್ವಜ ಸತ್ಯಾಗ್ರಹ ಹೋರಾಟ ಭಾರೀ ಯಶಸ್ಸನ್ನ ಕಂಡಿತ್ತು. ಬ್ರಿಟಿಷ್ ಸರ್ಕಾರದ ಆಜ್ಞೆ ಮೇರೆಗೆ ಆಗಿನ ಮೈಸೂರು ಸರ್ಕಾರದ ವಿರೋಧದ ನಡುವೆನೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ತ್ರಿವರ್ಣ ಧ್ವಜವನ್ನ ಹಾರಿಸಿ ಬಿಡುಗಡೆಯ ಕಹಳೆಯನ್ನ ಊದಿದ್ರು. ಅದು ಎಲ್ಲೆಡೆ ಮಾರ್ದನಿಸಿತ್ತು. ಅದರ ಸ್ಫೂರ್ತಿಯಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ಬೃಹತ್ ಹೋರಾಟವೊಂದು ರೂಪ ತಳೆದಿತ್ತು. 1938ರ ಏಪ್ರಿಲ್ 25ರಂದು ವಿದುರಾಶ್ವತ್ಥದಲ್ಲಿ ಸಾರ್ವಜನಿಕ ಜಾತ್ರೆ ನಡೀತಾ ಇತ್ತು. ಅಂದು ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಸತ್ಯಾಗ್ರಹ ನಡೆಸೋದಿಕ್ಕೆ ಹೋರಾಟಗಾರರು ನಿರ್ಧರಿಸಿದ್ರು. ಅದರಂತೆಯೇ ಎಚ್.ಸಿ. ದಾಸಪ್ಪನವರ ಅಧ್ಯಕ್ಷತೆಯಲ್ಲಿ ಧ್ವಜ ಸತ್ಯಾಗ್ರಹವನ್ನ ಕೂಡ ನಡೆಸಲಾಯಿತು. ಇದನ್ನ ಸಹಿಸದ ಅಂದಿನ ಬ್ರಿಟಿಷ್ ಆಧಿಪತ್ಯದಲ್ಲಿದ್ದ ಮೈಸೂರು ಸರ್ಕಾರದ ಆದೇಶದಂತೆ ಪೊಲೀಸರು ಗುಂಡನ್ನ ಹಾರಿಸಿದ್ರು. ಏನು ನಡೀತಾ ಇದೆ ಅಂತ ಜನರು ಅರಿಯುವಷ್ಟರಲ್ಲಿ 96 ಸುತ್ತಿನ ಗುಂಡಿನ ಮಳೆಗರೆಯಲಾಯಿತು. ಸ್ಥಳದಲ್ಲಿಯೇ 32 ಹೋರಾಟಗಾರರು ಹುತಾತ್ಮರಾಗ್ತಾರೆ. ಹೀಗಾಗಿನೇ ಈ ಘಟನೆಯನ್ನ ಇತಿಹಾಸಕಾರರು ಕರ್ನಾಟಕ ಜಲಿಯನ್ ವಾಲಾ ಬಾಗ್ ಅಂತ ಕರೆದರು. ವಿದುರಾಶ್ವತ್ಥದಲ್ಲಿ ನಡೆದ ಗೋಲಿಬಾರ್ ವಿಷಯ ತಿಳಿದ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನ ಸಾಧಿಸುವ ಪ್ರಯತ್ನದಲ್ಲಿ ವಿದುರಾಶ್ವತ್ಥದಲ್ಲಿ ಮಾಡಿದ 32 ಹೋರಾಟಗಾರರ ಬಲಿದಾನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂತ ಹೇಳಿದರು. ಅನಂತರ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತೆ ಆಚಾರ್ಯ ಕೃಪಲಾನಿ ಅವರಿಗೆ ವಿದುರಾಶ್ವತ್ಥಕ್ಕೆ ಭೇಟಿ ಕೊಟ್ಟು ವರದಿ ನೀಡಲು ಹೇಳಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ವಿದುರಾಶ್ವತ್ಥಕ್ಕೆ ಭೇಟಿ ನೀಡಿದ ನಂತರ ಬೆಂಗಳೂರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ರವರನ್ನ ಕರೆಸಿಕೊಂಡು ಘಟನೆ ಖಂಡಿಸಿ ಮಾತುಕತೆಯನ್ನ ನಡೆಸ್ತಾರೆ. ಅದರ ಫಲಶ್ರುತಿಯಾಗಿ ಪಟೇಲ್ ಮಿರ್ಜಾ ಒಪ್ಪಂದ ಮಾಡಿಕೊಳ್ಳಲಾಯಿತು. ಅಂದಿನಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಧ್ವಜವನ್ನ ಸಹ ಹಾರಿಸಲು ಅನುಮತಿ ನೀಡಲಾಯಿತು. ಜೊತೆಗೆ ಅಂದಿನ ಮೈಸೂರು ಸಂಸ್ಥಾನದ ಜವಾಬ್ದಾರಿ ಸರ್ಕಾರದ ಸಭೆಯಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗಳು ಇರುವಂತೆ ನೋಡಿಕೊಳ್ಳಲು ಒಪ್ಪಂದ ಕೂಡ ಮಾಡಲಾಯಿತು. ಆ ಮೂಲಕ ಮೊಟ್ಟಮೊದಲ ಬಾರಿಗೆ ಜನಗಳ ಪ್ರತಿನಿಧಿಗಳು ಸರ್ಕಾರದ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಯಿತು. ಆ ನಂತರ ಎಲ್ಲಾ ಕಡೆ ಧ್ವಜ ಸತ್ಯಾಗ್ರಹಗಳು ನಡೆದವು. ಇನ್ನು 1938ರ ಸಮಯದಲ್ಲಿ ವಿದುರಾಶ್ವತ್ಥ ಒಂದು ದುರ್ಗಮ ಕಾಡಿನ ಪ್ರದೇಶವಾಗಿತ್ತು. ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗೆ ಜನರ ಜೊತೆ ಹೋರಾಟಗಾರರು ಕೂಡ ಸೇರ್ಕೊಂಡಿದ್ರು. ಧ್ವಜ ಸತ್ಯಾಗ್ರಹ ನಡೆದು ಗೋಲಿಬಾರ್ ಸಂಭವಿಸಿದ ಮೇಲೆ ಸರ್ಕಾರ ಕೇವಲ 10 ಜನ ಮಾತ್ರ ಮೃತಪಟ್ಟಿದ್ದಾರೆ ಅಂತ ವರದಿಯನ್ನ ನೀಡಿತು. ಆಗ ಜನರು ರಾತ್ರೋರಾತ್ರಿ ಲ್ಯಾಟಿನ್ಗಳನ್ನ ಹಿಡಿದು ತಮ್ಮ ಸಂಬಂಧಿಕರ ಶವ, ಗಾಯಾಳುಗಳನ್ನ ಹುಡುಕಿ ಯಾರಿಗೂ ಹೇಳದೆ ತಮ್ಮ ಮನೆಗೆ ಹೊತ್ತುಕೊಂಡು ಹೋಗ್ತಾರೆ. ಗುಪ್ತವಾಗಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಯಾಕಂದ್ರೆ ಸರ್ಕಾರಕ್ಕೆ ಗೊತ್ತಾದ್ರೆ ತಮ್ಮ ಮೇಲೆಯೂ ದೇಶದ್ರೋಹ ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕ್ತಾರೆ ಅನ್ನೋ ಭಯ ಅವರಿಗಿತ್ತು. ಈ ಇತಿಹಾಸವನ್ನ ಕೇವಲ ವಿದ್ವಾಂಸರು ಮಾತ್ರ ಬರೆದಿರೋದಲ್ಲ, ವಿದುರಾಶ್ವತ್ಥ ಸುತ್ತಲಿನ ಜನರು ಇಂದಿಗೂ ಈ ವಿವರಗಳನ್ನ ತಮ್ಮ ಓಡಿಲಲ್ಲಿಟ್ಕೊಂಡಿದ್ದಾರೆ. ಹುತಾತ್ಮ ವೀರರನ್ನ ನೆನೆದು ಲಾವಣಿ ಕಟ್ಟಿ ಹಾಡಿದ್ದಾರೆ. ಆ ಮೂಲಕ ಅಂದಿನ ಹೋರಾಟವನ್ನ ಇಂದಿಗೂ ಜೀವಂತವಾಗಿಟ್ಟಿದ್ದಾರೆ. 938ನೇ ಏಪ್ರಿಲ್ ತಿಂಗಳ 25ರೊಳು ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲೇ ವಿದುರಾಶ್ವತ್ಥ ಜಾತ್ರೆಯೊಳು ಸುತ್ತಮುತ್ತಲು ಲಾಠಿ ಹೊಡೆತಗಳ ಮತ್ತೆ ಗುಂಡಿನ ಏಟುಗಳು, ಸತ್ತ ಹೆಣಗಳ ಲೆಕ್ಕವಿಲ್ಲವು, ಹೊತ್ತರೆಷ್ಟೋ ಗುಪ್ತದೊಳು ಎಂಬ ಈ ಲಾವಣಿ ವಿದುರಾಶ್ವತ್ಥದಲ್ಲಿ ನಡೆದ ಕರಾಳ ಚರಿತ್ರೆಯನ್ನ ಬಿಚ್ಚಿಡುತ್ತೆ. ಸ್ವಾತಂತ್ರ್ಯ ಹೋರಾಟದ ಕರಾಳ ಅಧ್ಯಾಯದ ಹುತಾತ್ಮರ ಸ್ಮರಣೆಯಲ್ಲಿ ವಿದುರಾಶ್ವತ್ಥವನ್ನ ದಕ್ಷಿಣದ ಜಲಿಯನ್ ವಾಲಾ ಬಾಗ್ ಎಂದು ಕರೆಯಲಾಗುತ್ತೆ. ಹುತಾತ್ಮರನ್ನ ಮಣ್ಣು ಮಾಡಿದ ಜಾಗದಲ್ಲಿ ಸ್ಮಾರಕವನ್ನ 1973ರಲ್ಲಿ ನಿರ್ಮಿಸಲಾಯಿತು. ಅಂದಿನ ದಿಟ್ಟ ಹೋರಾಟವನ್ನ ಕಣ್ಮುಂದೆ ತರುವ ವೀರ ಸೌಧವನ್ನ 2004ರಲ್ಲಿ ಕಟ್ಟಲಾಗಿದೆ. 2009ರಲ್ಲಿ ಸಮಗ್ರ ಭಾರತ ಸ್ವಾತಂತ್ರ್ಯ ಹೋರಾಟವನ್ನ ಬಿಂಬಿಸುವ ಒಂದು ಬೃಹತ್ ಚಿತ್ರ ಗ್ಯಾಲರಿಯನ್ನ ನಿರ್ಮಿಸಲಾಗಿದೆ. ವಿದುರಾಶ್ವತ್ಥ ಹೋರಾಟ ಮಾತ್ರವಲ್ಲದೆ ಇಡೀ ದೇಶದ ಸ್ವಾತಂತ್ರ್ಯ ಚಳುವಳಿಯ ಚಿತ್ರಗಳು ಅಲ್ಲಿವೆ.
ಅಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ನಮ್ಮ ಭಾರತದ ಸ್ವಾತಂತ್ರ್ಯ ಚಳುವಳಿಯ ನೆನಪು ಕಣ್ಮುಂದೆ ಬರುತ್ತೆ.